ಫೆಬ್ರವರಿ 1ನೇ ತಾರೀಕು ರವಿ ಪುಷ್ಯ ಯೋಗ ಇದೆ. ಬಿಸ್ನೆಸ್ಸಲ್ಲಿ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ದೀರಾ, ಖಂಡಿತ ಟೆನ್ಷನ್ ಮಾಡ್ಕೋಬೇಡಿ. ಈ ಒಂದು ದಿನ ಅದ್ಭುತವಾಗಿರ್ತಕ್ಕಂಥ ಒಂದು ಕೆಲಸಗಳನ್ನು ಮಾಡಿಕೊಂಡ್ರೆ ನಿಮ್ಮ ಬಿಸ್ನೆಸ್ಸಲ್ಲಿ ಬರ್ತಕ್ಕಂಥ ಅಡೆತಡೆಗಳು ದೂರ ಆಗುತ್ತೆ. ಅನೇಕ ರೀತಿಯಾದಂಥ ಬಿಸ್ನೆಸ್ ಲಾಸಸ್ ದೂರ ಆಗ್ತಕ್ಕಂಥದ್ದಿರುತ್ತೆ. ಏನು ಆ ವಿಶೇಷತೆ ನೋಡಿ, ಆ ದಿನ ಅಂದರೆ 1ನೇ ತಾರೀಕು ಭಾನುವಾರ ದಿನ ಪ್ರಾರ್ಥನೆಯನ್ನು ಮಾಡಿ ಬೆಳಗ್ಗೆ ಆ ಎಕ್ಕದ ಗಿಡಕ್ಕೆ ನೀರನ್ನು ಹಾಕಿ ಪೂಜೆಯನ್ನು ಮಾಡಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಪ್ರಾರ್ಥನೆ ಮಾಡಿ ತದನಂತರ ಮನೆಗೆ ಹೋಗ್ತಕ್ಕಂಥ ಕೆಲಸ ಮಾಡಿ. ಮರುದಿನ ಕೇವಲ ಯಾವುದಾದ್ರೂ ಒಂದು ಕಡ್ಡಿಯ ಸಹಾಯ, ಲೋಹ ಯಾವುದು ಬೇಡ, ಅಂದರೆ ನೀವು ಕಬ್ಬಿಣದ ವಸ್ತುಗಳಾಗಿರ್ಬೋದು, ಬೇರೆ ವಸ್ತುಗಳನ್ನು ಬೇಡ, ಜಾಸ್ತಿ ನೀರನ್ನು ಹಾಕಬೇಕು. ಮರುದಿನ ಸ್ವಲ್ಪ ಯಾವುದಾದ್ರೂ ಒಂದು ಕಡ್ಡಿಯ ಸಹಾಯದಿಂದ ಎಕ್ಕದ ಗಿಡದ ಬೇರನ್ನು ತೊಗೊಂಬರ್ಬೇಕು. ಒಂದು ಚಿಕ್ಕದ ಎಕ್ಕದ ಗಿಡದ ಬೇರನ್ನು ತೊಗೊಂಬನ್ನಿ. ಆ ತೊಗೊಂಬಂದು ಸೋಮವಾರ ಅಂದರೆ ಭಾನುವಾರ ಆದಂಥ ಸೋಮವಾರದ ದಿನ ಒಂದು ಕಪ್ಪು ದಾರದಲ್ಲಿ ಸುತ್ತಿ ನಿಮ್ಮ ಬಲರೆಟ್ಟೆಯಲ್ಲಿ ಕಟ್ಕೊಳ್ಳಿ. ಅದನ್ನು ಪ್ರಾರ್ಥನೆ ಮಾಡಿ ಕಟ್ಕೋಬೇಕು. ಏನು ಆದಷ್ಟು ನನ್ನ ಅಡೆತಡೆಗಳು ದೂರ ಆಗಲಿ, ಬಿಸ್ನೆಸ್ಸಲ್ಲಿ ಇಂಪ್ರೂವ್ಮೆಂಟ್ ಆಗಲಿ, ಅಥವಾ ಆಗಲಿಲ್ಲ ಅಂದ ಪಕ್ಷದಲ್ಲಿ ಕಟ್ಕೊಳ್ಳೋಕ್ಕಾಗಲ್ಲ ಗುರುಗಳೇ ಅಂದರೆ ಅಟ್ಲೀಸ್ಟ್ ಒಂದು ತಾಯ್ತದ ರೂಪದಲ್ಲಿ ಹಾಕಿ ಅದನ್ನು ತಾವು ಕೊರಳಲ್ಲಾದರೂ ಕಟ್ಕೊಳ್ಳಿ. ಮ್ಯಾಕ್ಸಿಮಮ್ ಮಿರಾಕಲ್ ಥರ ನಿಮ್ಮ ಬಿಸ್ನೆಸ್ ಈ ಯೋಗದ ಪರಿಣಾಮವಾಗಿ ನಿಮ್ಮ ಬಿಸ್ನೆಸ್ ಇಂಪ್ರೂವ್ ಆಗ್ತದೆ, ಶುಭವಾಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.